ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅಂತೂ ಇಂತೂ ಕಾಡಿ ಬೇಡಿ ಕೊನೆಗೂ ಕೂಡ ಮೆಟ್ರೋ ದರ ಏರಿಕೆಗೆ ಈಗ ಒಂದು ಬ್ರೇಕ್ ಬಿದ್ದಿದೆ, ತಾತ್ಕಾಲಿಕವಾದಂತಹ ಬ್ರೇಕ್. ನಿನ್ನೆ ಸಾಯಂಕಾಲ ತನಕ ಈ ವಿಚಾರವಾಗಿ ಯಾವುದೇ ಕ್ಲಾರಿಟಿ ಇರಲಿಲ್ಲ. ಯಾಕೆಂದರೆ BMRCL MD ನೋಡಿದ್ರೆ ನಾವು ಮಾಡ್ತೀವಿ ನಮ್ಮ ಪಾಡಿಗೆ, ನಾಳೆ ಬೆಳಿಗ್ಗೆ 6 ಗಂಟೆ ಟ್ರೈನ್ಗೆ ಅಂದ್ಬಿಟ್ರು. ಕೇಂದ್ರದಿಂದ ಯಾವುದೇ ಆದೇಶ ಬಂದಿಲ್ಲ ಅಂದ್ಬಿಟ್ರು. ಆಮೇಲೆ ಹಾಗೂ ಹೀಗೂ ಕೊನೆಗೆ ಈಗ BMRCL ಅವರು ಒಂದು ಗಟ್ಟಿ ನಿರ್ಧಾರಕ್ಕೆ ಬಂದಿದ್ದಾರೆ. ಸದ್ಯಕ್ಕೆ ತಾತ್ಕಾಲಿಕವಾಗಿ ಮೆಟ್ರೋ ದರ ಏರಿಕೆಯ ತಡೆ ಕೊಟ್ಟಿದ್ದಾರೆ. ಓಕೆ, ಇವತ್ತು ಒಂದು ಕಡೆ ಮೆಟ್ರೋ ದರ ಏರಿಕೆಗೆ ಇವತ್ತಿಂದ ತಾತ್ಕಾಲಿಕ ಬ್ರೇಕ್ ಏನೋ ಬಿದ್ದಿದೆ. 5% ದರ ಏರಿಕೆ ಆಗಬೇಕಾಗಿತ್ತು ಇವತ್ತು ಬೆಳಗ್ಗೆಯಿಂದ ನಿರ್ಧಾರ ಮಾಡಿತ್ತು BMRCL. ಆದರೆ ಸದ್ಯಕ್ಕೆ ಪಬ್ಲಿಕ್ ಟಿವಿ ನಿರಂತರ ವರದಿಯ ಬೆನ್ನಲ್ಲೇ ಅದೊಂದು ರೀತಿ ಬಿಗ್ ಇಂಪ್ಯಾಕ್ಟ್. ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ದಂಗಲ್ನಲ್ಲಿ ಈಗ ಸದ್ಯಕ್ಕೆ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿದ್ದರು. ತೇಜಸ್ವಿ ಸೂರ್ಯ, CK ರಾಮಮೂರ್ತಿ ಇವರನ್ನ ವಶಕ್ಕೆ ಪಡೆದಿದ್ದಾರೆ. RV ಮೆಟ್ರೋ ನಿಲ್ದಾಣದಲ್ಲಿ ಪ್ರತಿಭಟನೆಗೆ ಮುಂದಾಗಿದ್ದರು BJP ನಾಯಕರು. ಖಾಲಿ ಟ್ರಂಕ್ ಜೊತೆ ಆಗಮಿಸಿದ್ರು ಸಂಸದ ತೇಜಸ್ವಿ ಸೂರ್ಯ. ಆದರೆ ಫ್ರೀಡಂ ಪಾರ್ಕ್ ಬಿಟ್ಟು ಬೇರೆಲ್ಲೂ ಕೂಡ ನೀವು ಪ್ರತಿಭಟನೆ ಮಾಡೋ ಹಾಗಿಲ್ಲ ಅಂತ ಪೊಲೀಸರು ಮೊದಲೇ ಹೇಳಿದರು, ಪರ್ಮಿಷನ್ ಕೂಡ ಕೊಟ್ಟಿರಲಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರದ ವಿರುದ್ಧದ ಹೋರಾಟಕ್ಕೆ ಅಥವಾ ಪ್ರತಿಭಟನೆಗೆ ಬ್ರೇಕ್ ಬಿದ್ದಿದೆ ಅದಕ್ಕೂ ಕೂಡ. ಯಾಕೆಂದರೆ ಬರ್ತಾ ಇದ್ದ ಹಾಗೆಯೇ ಪೊಲೀಸರು ಸಂಸದ ತೇಜಸ್ವಿ ಸೂರ್ಯ, ಶಾಸಕ CK ರಾಮಮೂರ್ತಿ ಎಲ್ಲರನ್ನೂ ಕೂಡ ವಶಕ್ಕೆ ಪಡೆದಿದ್ದಾರೆ. RV ಮೆಟ್ರೋ ನಿಲ್ದಾಣದ ಮುಂಭಾಗದಲ್ಲಿ ಪ್ರತಿಭಟನೆಗೆ ಇವರೆಲ್ಲರೂ ಕೂಡ ಸಿದ್ಧರಾಗಿದ್ದರು. ಒಂದಷ್ಟು BJP ಕಾರ್ಯಕರ್ತರು ಕೂಡ ಸ್ಥಳದಲ್ಲಿ ಜಮಾಯಿಸಿದ್ರು. ಆದರೆ ಪ್ರತಿಭಟನೆಗೆ ಅವಕಾಶವನ್ನು ಕೊಟ್ಟಿಲ್ಲ. ರೈಟ್, ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ, ಸರ್ಕಾರನೇ ಖಾಲಿ ಟ್ರಂಕ್ ಆಗ್ಬಿಟ್ಟಿದೆ ಅಂತ ತೇಜಸ್ವಿ ಸೂರ್ಯ ಟ್ರಂಕ್ ತಂದಿರೋದು. ಸರ್ಕಾರದ ಬಳಿ ಬೊಕ್ಕಸದಲ್ಲಿ ದುಡ್ಡಿಲ್ಲ, ಬರೀ ಖಾಲಿ ಟ್ರಂಕು. ಹಾಗಾಗಿ ಇವರು ಮೆಟ್ರೋ ಏರಿಕೆಯನ್ನು ಮಾಡೋದಕ್ಕೆ ಮುಂದಾಗಿದ್ದರು. ಅದನ್ನು ನಾನು ಅವತ್ತಿಂದನೂ ಹೇಳ್ಕೊಂಡು ಬಂದರೆ ಯಾರೂ ಒಪ್ಪಲಿಲ್ಲ. ಕೇಂದ್ರ ಸರ್ಕಾರದ ಮೇಲೆ ಗೋಬೆ ಕೋರಿಸಿದ್ರು. ಇದೆಲ್ಲವೂ ರಾಜ್ಯ ಸರ್ಕಾರದ ಚಿತಾವಣೆ ಅಂತ ತೋರಿಸುವಂತಹ ಪ್ರಯತ್ನಕ್ಕೆ ಇವತ್ತು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಮುಂದಾಗಿದ್ದರು. ಅವರಿಗೆ ಜಯನಗರ ಶಾಸಕ CK ರಾಮಮೂರ್ತಿ ಕೂಡ ಸಾಥ್ ಕೊಟ್ಟಿದ್ದರು. ಅವ್ರನ್ನ ಪೊಲೀಸರು ವಶಕ್ಕೆ ಪಡೆದು ಜೀಪಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗಿರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಈ ಬೆಲೆ ಏರಿಕೆ ಅಂತಕ್ಕಂಥದ್ದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವಿನ ಜಟಾಪಟಿಗೆ ಕಾರಣವಾಗಿತ್ತು. ತೇಜಸ್ವಿ ಸೂರ್ಯ ಅವತ್ತಿಂದನೂ ಬಿಂಬಿಸೋದಕ್ಕೆ ಹೊರಟಿರೋದು ಇದೆಲ್ಲದಕ್ಕೂ ರಾಜ್ಯ ಸರ್ಕಾರವೇ ಕಾರಣ. ಬೆಲೆ ಏರಿಕೆಯ ಶಿಫಾರಸನ್ನು ಮಾಡಿದ್ದೂ ಕೂಡ ರಾಜ್ಯ ಸರ್ಕಾರನೇ. ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂತ ಹೇಳೋದಕ್ಕೆ ಹೊರಟಿದ್ದಾರೆ. ಅದನ್ನೇ ಇವತ್ತು ಪ್ರತಿಭಟನೆಯಲ್ಲಿ ತೋರಿಸೋದಕ್ಕೆ ಕೂಡ ಹೊರಟಿದ್ರು. ಇದರಲ್ಲಿ ಕೇಂದ್ರದ ಪಾತ್ರ ಏನೂ ಇಲ್ಲ ಅಂತ. ಯಾವುದೇ ಮುಷ್ಕರ ಇಲ್ಲ, ಧರಣಿ ಇಲ್ಲ. ಈಗ ಇನ್ನೊಂದು ವಿಷಯ, ಇವಾಗ ಫಸ್ಟ್ ಆಫ್ ಆಲ್ ಈ ಖಾಲಿ ಟ್ರಂಕ್ ಅಂತ ನಾವೆಲ್ಲ ಹೇಳಿರೋದು, ರಾಜ್ಯ ಸರ್ಕಾರನೇ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ಹೇಳಿದ್ದಾರೆ. ಗಿವನ್ ದ ಪ್ರೆಸೆಂಟ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ, ಸ್ಟೇಟ್ ಗವರ್ಮೆಂಟ್ ಮೇ ನಾಟ್ ಕಂಟಿನ್ಯೂ ಟು ಪ್ರೊವೈಡ್ ಶಾಡೋ ಕ್ಯಾಶ್ ಬಜೆಟರಿ ಸಪೋರ್ಟ್ ಟು ಮೆಟ್ರೋ ಅಂತ ಹೇಳಿದ್ದಾರೆ.
ಇದು ಬಹಳ ಗಂಭೀರವಾದಂಥ ಒಂದು ವಿಷಯ ಸರ್ಕಾರ ಹೇಳಿದೆ. ನಾವು ಖಾಲಿ ಟ್ರಂಕ್ ಆಗಿದ್ದೀವಿ, ನಮ್ಮ ಹತ್ರ ಯಾವುದೇ ದುಡ್ಡಿಲ್ಲ, ದಿವಾಳಿ ಎದ್ದೋಗಿದ್ದೀವಿ. ಅದರಿಂದಾಗಿ ಇಷ್ಟು ವರ್ಷ ಬೇರೆ ಎಲ್ಲ ಸರ್ಕಾರಗಳು ಯಾವ ರೀತಿ ಬಜೆಟ್ನಲ್ಲಿ ಶ್ಯಾಡೋ ಕ್ಯಾಶ್ ಸಪೋರ್ಟು ಮೆಟ್ರೋ ಕೊಡ್ತಿದ್ವೋ ಅದನ್ನು ನಮಗೆ ಮುಂದುವರ್ಸಕ್ಕೆ ಆಗ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ನೀವು ಜನರಿಂದ ಹಣ ಕಲೆಕ್ಟ್ ಮಾಡಿ ಹೆಚ್ಚುವರಿಯಾಗಿ ದರ ಏರಿಸಿ ಅಂತ ರಾಜ್ಯ ಸರ್ಕಾರ ಹೇಳಿದ್ದಾರೆ. ಇದು ಬಹಳ ಗಂಭೀರವಾದಂತ ಒಂದು ವಿಷಯ ರಾಜ್ಯ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿಗೆ ಹೇಳಿರೋದು. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ, ತಾವು ದಯವಿಟ್ಟು ಈ ಬಜೆಟ್ ಸೆಷನ್ ನಲ್ಲಿ ರಾಜ್ಯದ ಜನತೆಗೆ ಶ್ವೇತಪತ್ರ ಹೊರಡಿಸಬೇಕು. ಸ್ಟೇಟ್ ಫೈನಾನ್ಸಸ್ ಏನಿದೆ ಅನ್ನೋದ್ರ ಬಗ್ಗೆ ನೀವು ನಮಗೆ ಕ್ಲಾರಿಟಿ ಕೊಡಬೇಕು. ಒಂದ್ ಕಡೆ ನೀವು ಬಜೆಟ್ ಅಲ್ಲಿ 400 ಕೋಟಿ ರೂಪಾಯಿ ಶ್ಯಾಡೋ ಕ್ಯಾಶ್ ಸಪೋರ್ಟ್ ಕೊಡಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ಹೇಳ್ತೀರಾ, 400 ಕೋಟಿ ಕೊಡಕ್ಕಾಗಲ್ಲ ಅಂತ. ಇನ್ನೊಂದ್ ಕಡೆ 40,000 ಕೋಟಿ ರೂಪಾಯಿ ಖರ್ಚು ಮಾಡಿ ಟನಲ್ ರೋಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ. ಏನಿದೆ ಸ್ಥಿತಿ? ರಾಜ್ಯ ದಿವಾಳಿ ಎದ್ದೋಗಿದ್ಯಾ, ಖಾಲಿ ಟ್ರಂಕ್ ಆಗಿದ್ಯಾ, ಏನಾಗಿದೆ? ಇದ್ರ ಬಗ್ಗೆ ಶ್ವೇತಪತ್ರವನ್ನು ಮುಖ್ಯಮಂತ್ರಿಗಳು ಹೊರಡಿಸಬೇಕು ಬಜೆಟ್ ನಲ್ಲಿ ಅನ್ನುವಂಥದ್ದು ಮೊದಲನೇ ಮನವಿ. ಎರಡನೇದು, ಇಲ್ಲಿ ಮತ್ತೆ ನಿನ್ನೆ ಪೊಲೀಸ್ನವರು ನಮಗೊಂದು ನೋಟಿಸ್ ಕೊಟ್ಟಿದ್ದಾರೆ. ಈ ಮೂಲಕ ತಿಳಿಯಪಡಿಸೋದೇನೆಂದರೆ, ಸಂಸದರಾದ ತೇಜಸ್ವಿ ಸೂರ್ಯ ಅವರು, ಜಯನಗರ ಕ್ಷೇತ್ರದ ಶಾಸಕರಾದ ರಾಮಮೂರ್ತಿ ಅವರು ಖಾಲಿ ಟ್ರಂಕ್ ಪ್ರದರ್ಶನ ಮತ್ತು ಮುಷ್ಕರ ಮಾಡುವುದಾಗಿ ಮಾಹಿತಿ ತಿಳಿದು ಬಂದಿದೆ. ಹೈಕೋರ್ಟ್ನ ಆದೇಶದ ಅನುಸಾರ ಖಾಲಿ ಟ್ರಂಕ್ ಏನೂ ಇಲ್ಲ, ಇದರಲ್ಲಿ ಏನೂ ಇಲ್ಲ, ಖಾಲಿ ಟ್ರಂಕ್ ಇದೆ. ಟ್ರಂಕ್ ತಗೊಂಡು ಮೆಟ್ರೋಲ್ ಟ್ರಾವೆಲ್ ಮಾಡ್ತಾ ಇದೀವಿ ಅಷ್ಟೇ, ಯಾವುದೇ ಮುಷ್ಕರ ಇಲ್ಲ, ಧರಣಿ ಇಲ್ಲ. ಈಗ ಇನ್ನೊಂದು ವಿಷಯ, ಓಕೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಾದೇಶ್ ಅವರಿಂದ ಪಡ್ಕೊಳ್ಳೋಣ. ಮಾದೇಶ್, ತೇಜಸ್ವಿ ಸೂರ್ಯ ಅವರೆಲ್ಲ ಹೋರಾಟ ಮಾಡಿದ್ದು ಈ ಮೆಟ್ರೋ ಪ್ರಯಾಣ ದರ ಏರಿಕೆಗೆ ಬ್ರೇಕ್ ಹಾಕಬೇಕು ಅಂತ. ಅದರ ಫಲವಾಗಿ ಇವತ್ತಿಂದ ಏನು ದರ ಏರಿಕೆ ಏನು ಆಗ್ತಾ ಇಲ್ಲ. ಇದರ ನಡುವೆನೂ ಕೂಡ ಪ್ರತಿಭಟನೆ ಹಮ್ಮಿಕೊಂಡಿದ್ದರ ಉದ್ದೇಶ ಏನು ನಡೀತು RV ಮೆಟ್ರೋ ಸ್ಟೇಷನ್ ಮುಂಭಾಗ? ಅರವಿಂದ್, ಏನು ಸಂಪೂರ್ಣ ಪ್ರಹಸನ ಇದೆ, ದರ ಏರಿಕೆಯ ಪ್ರಹಸನ, ಇದಕ್ಕೆ ಸಂಪೂರ್ಣವಾಗಿ ಹೊಣೆಗಾರಿಕೆ ಮತ್ತು ಕಾರಣ ರಾಜ್ಯ ಸರ್ಕಾರ ಮಾತ್ರ. ಆದರೆ ರಾಜ್ಯ ಸರ್ಕಾರ ಇದನ್ನು ಕೇಂದ್ರದ ತಲೆಗೆ ಕಟ್ಟುವಂಥ ಕೆಲಸವನ್ನು ಮಾಡೋದಕ್ಕೆ ಹೊರಟಿದೆ. ಇದು ಸರಿಯಾದಂಥ ಕ್ರಮ ಅಲ್ಲ. ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಏನು ಖಜಾನೆ ಇದೆ ಅದು ಖಾಲಿ ಟ್ರಂಕ್ ಆಗಿದೆ ಅನ್ನುವಂಥದ್ದು, ಅಂದರೆ ಸಿಂಬಾಲಿಕ್ ಆಗಿ ಅದನ್ನು ತೋರಿಸುವಂಥ ಪ್ರಯತ್ನವನ್ನು ತೇಜಸ್ವಿ ಸೂರ್ಯ ಅವರು ಮಾಡಿರುವಂಥದ್ದು. ತೇಜಸ್ವಿ ಸೂರ್ಯ ಅವರಿಗೆ CK ರಾಮಮೂರ್ತಿ ಅವರು ಕೂಡ ಸಾಥ್ ಕೊಟ್ಟಿದ್ದರು, ಹಾಗೆ ಕಾರ್ಯಕರ್ತರು ಕೂಡ ಇದ್ದರು. ಅಂದರೆ ಇದು ಮೊದಲೇ ಹಮ್ಮಿಕೊಂಡಿದ್ರು. ಆದರೆ ಯಾವಾಗ ಈ ಮೆಟ್ರೋ ದರ ಏರಿಕೆಗೆ ತಾತ್ಕಾಲಿಕವಾಗಿ ಬ್ರೇಕ್ ಬಿತ್ತು, ಕೈ ಬಿಡುವಂಥ ಮಾತುಗಳಿತ್ತು. ಹಾಗೆ ಪೊಲೀಸರು ಕೂಡ ನೋಟಿಸನ್ನು ಕೊಡುವಂಥ ಕೆಲಸವನ್ನು ಮಾಡಿದರು, ಪ್ರತಿಭಟನೆ ಮಾಡಬಾರ್ದು ಅಂತ. ನಾವು ಇದನ್ನು ಪ್ರತಿಭಟನೆಯ ರೀತಿಯಾಗಿ ಮಾಡ್ತಾ ಇಲ್ಲ, ನಾನು ಖಾಲಿ ಟ್ರಂಕನ್ನು ತೆಗೆದುಕೊಂಡು ಮೆಟ್ರೋದಲ್ಲಿ ಟ್ರಾವೆಲ್ ಮಾಡ್ತಿದ್ದೀನಿ ಅನ್ನುವಂಥ ಮಾತನ್ನು ತೇಜಸ್ವಿ ಸೂರ್ಯ ಅವರು ಹೇಳಿದರು. ನನ್ನ ಯಾವುದೇ ಕಾರಣಕ್ಕೂ ಕೂಡ ನೀವು ವಶಕ್ಕೆ ಪಡಿಬಾರ್ದು, ರಾಜ್ಯ ಸರ್ಕಾರ ಖಾಲಿ ಖಜಾನೆ ಆಗಿದೆ, ಖಾಲಿ ಟ್ರಂಕ್ ಆಗಿದೆ ಅನ್ನುವಂಥದ್ದನ್ನು ತೋರಿಸೋದಕ್ಕೆ ಹೊರಟಿದ್ದೀನಿ ನಾನಷ್ಟೇ. ನಾನು ಯಾವುದೇ ರೀತಿಯಾಗಿ ಗೋಷ್ಠಿಗಳನ್ನು ಹೋಗೋದಿಲ್ಲ, ಪ್ರತಿಭಟನೆಯನ್ನು ಮಾಡೋದಿಲ್ಲ. ನಾನು ಸಂಸದನಾಗಿ ಒಬ್ಬ ಪ್ರಯಾಣಿಕನಾಗಿ ನಾನು ಟ್ರಾವೆಲ್ ಮಾಡ್ತೀನಿ ಅಷ್ಟೇ ಅನ್ನುವಂಥ ಮಾತನ್ನು ಹೇಳಿದ್ರು. ಆದರೂ ಕೂಡ ಪೊಲೀಸರು ಅವಕಾಶವನ್ನು ಮಾಡಿಕೊಡ್ಲಿಲ್ಲ. ಆ ಖಾಲಿ ಟ್ರಂಕಲ್ಲಿ ಸರ್ಕಾರದ ವಿರುದ್ಧವಾಗಿ, ಅಂದರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಕೆಲವು ಪೋಸ್ಟರ್ಗಳನ್ನು ಅಂಟಾಕಿದ್ರು. ಆ ಪೋಸ್ಟರ್ಗಳನ್ನು ತೆರವು ಮಾಡುವಂಥ ಕೆಲಸವನ್ನು ಕೂಡ ಪೊಲೀಸರು ಮಾಡಿದರು. ಅದರಲ್ಲಿ ಖಾಲಿ ಟ್ರಂಕ್ ಆಗಿದೆ, ಅಂದರೆ ಖಾಲಿ ಆಗಿದೆ, ಕಾಂಗ್ರೆಸ್ ಸರ್ಕಾರದ ಖಜಾನೆ ಸಂಪೂರ್ಣವಾಗಿ ಖಾಲಿ ಆಗಿರೋದಕ್ಕೆ ಈ ರೀತಿಯಾಗಿ ವಾಮ ಮಾರ್ಗದ ಮೂಲಕ ದರ ಏರಿಕೆ ಮಾಡಿ ಪ್ರಯಾಣಿಕರ ಮೇಲೆ ಹೊರೆ ಹಾಕಿ ದುಡ್ಡನ್ನು ತೆಗೆಯುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ಅನ್ನುವಂಥ ಆರೋಪವನ್ನು ತೇಜಸ್ವಿ ಸೂರ್ಯ ಅವರು ಮಾಡಿರುವಂಥದ್ದು. ಒಟ್ಟಾರೆ ಇದು ತಾತ್ಕಾಲಿಕ ಅಷ್ಟೇ, ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಆದರೆ ಇದಕ್ಕೆ ನಾವು ಸುಮ್ಮನೆ ಇರೋದಿಲ್ಲ, ನಮ್ಮ ಹೋರಾಟ ಮುಂದುವರಿಯುತ್ತೆ ಕಾಂಗ್ರೆಸ್ನ ಸರ್ಕಾರದ ವಿರುದ್ಧ. ಹಾಗೆ ಕಾಂಗ್ರೆಸ್ ಸರ್ಕಾರ ದರ ಏರಿಕೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಕೆಲಸಗಳನ್ನು ಮಾಡಿದೆ, ಯಾವೆಲ್ಲ ಒತ್ತಡಗಳನ್ನು ಮಾಡಿದೆ, ಅದೆಲ್ಲವನ್ನು ಕೂಡ ಜನರ ಮುಂದಿಡುವಂಥ ಕೆಲಸವನ್ನು ನಾವು ಮಾಡ್ತಾ ಹೋಗ್ತೀವಿ ನಿರಂತರವಾಗಿ ಅನ್ನುವಂಥ ಮಾತನ್ನು ಕೂಡ ತೇಜಸ್ವಿ ಸೂರ್ಯ ಅವರು ಹೇಳಿದರು. ಅರವಿಂದ್, ಮಹೇಶ್, ಜವಾಬ್ದಾರಿಯಿಂದ ಕೈ ತೊಳೆದುಕೊಳ್ಳೋ ಕೆಲಸ BJPಯಿಂದಲೂ ಆಯಿತು ಅಂತ. ಈಗ ರೇಟ್ ಪ್ರೈಸನ್ನು ತಡೆ ಹಿಡಿಯೋದಕ್ಕೆ ಕೇಂದ್ರಕ್ಕೆ ಶಕ್ತಿ ಇತ್ತು ಅಂತ ಆದರೆ ಮುಂಚೆನೇ ಮಾಡ್ಬೋದಾಗಿತ್ತು. ಸುಮ್ಮನೆ ಒಂದು ಆಟ ಹಂಗಾಮ ನೋಡ್ಬಿಟ್ಟು, ಒಂದು ಪ್ರಹಸನ ನೋಡ್ಬಿಟ್ಟು ಈಗ ವಿಲನ್ ಇವರು ಅನ್ನೋದನ್ನ ಹೇಳೋ ಪ್ರಯತ್ನದ ಭಾಗವಾಗಿ ಇವತ್ತು ಪ್ರತಿಭಟನೆ ಮಾಡಿದ್ರು ಅಂತ ಅನಿಸುತ್ತೆ. ಖಂಡಿತ ಮಮತಾ, ಯಾಕಂದರೆ
ಕೇಂದ್ರ ಸರ್ಕಾರನೇ ಅಂದರೆ ಕೇಂದ್ರ ಸರ್ಕಾರ ದರ ಏರಿಕೆಯನ್ನು ತಾತ್ಕಾಲಿಕವಾಗಿ ತಡೆ ಹಿಡಿಯುತ್ತೆ ಅನ್ನೋದಾದರೆ ದರ ಏರಿಕೆ ಮಾಡುವಂಥದ್ದು ಕೂಡ ಕೇಂದ್ರ ಸರ್ಕಾರ ಅನ್ನುವಂಥದ್ದನ್ನು ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ. ಈ ಕಡೆ ಇಲ್ಲ, ನಮ್ಮ ಕಡೆಯಿಂದ ಅಲ್ಲ, ನಾವು ಅದನ್ನು ಒತ್ತಾಯ ಮಾಡಿ ಒತ್ತಡ ತಂದು ನಾವು ಕೇಂದ್ರ ಸರ್ಕಾರದ ಮೇಲೆ ನಾವು ತಡೆ ಹಿಡಿಸಿದ್ದೀವಿ ಅನ್ನುವಂಥ ಮಾತನ್ನು, ಅಂದರೆ ಇವರು ಕ್ರೆಡಿಟನ್ನು ತೆಗೆದುಕೊಳ್ಳೋದಕ್ಕೆ BJPಯವರು ಹೋಗ್ತಾ ಇದ್ದಾರೆ. ಒಟ್ಟಾರೆ ಇದರಲ್ಲಿ ಬಡವಾಗ್ತಾ ಇರುವಂಥದ್ದು ಪ್ರಯಾಣಿಕ ಅನ್ನುವಂಥದ್ದು ಪಕ್ಕ. ಯಾಕಂದರೆ ಪ್ರಯಾಣಿಕನಿಗೆ ಹೊರೆ ಆಗ್ತಾ ಇದೆ. ಕೇವಲ ಕೆಲವು ತಿಂಗಳ ಹಿಂದೆ ಅಷ್ಟೇ ದರ ಏರಿಕೆ ಆಗಿತ್ತು. ಈಗ ಮತ್ತೆ ದರ ಏರಿಕೆ ಆಗ್ತಾ ಇದ್ದಿದ್ದರಿಂದ ಹೊರೆ ಆಗ್ತಾ ಇದ್ದಿದ್ದು ಪ್ರಯಾಣಿಕನಿಗೆ. ಆದರೆ ಇದರಲ್ಲಿ ಎರಡೂ ಪಕ್ಷದವರು, ಕಾಂಗ್ರೆಸ್ ಆಗಿರ್ಬೋದು BJP ಆಗಿರ್ಬೋದು, ರಾಜಕೀಯ ಮಾಡೋದಕ್ಕೆ, ಅದನ್ನು ತಮ್ಮ ಲಾಭಕ್ಕೆ ಪಡೆದುಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥದ್ದು ಗೋಚರವಾಗಿ ಕಾಣಿಸ್ತಾ ಇದೆ. ಇಲ್ಲಿ ನೇರವಾಗಿ ಕಾಂಗ್ರೆಸ್ ಖಜಾನೆ ಖಾಲಿ ಆಗಿದೆ. ಅದಕ್ಕೆ ಅವರು ಒತ್ತಾಯವನ್ನು ಮಾಡಿ ಈ ರೀತಿಯಾಗಿ ದರ ಏರಿಕೆ ಮಾಡೋದಕ್ಕೆ ನಗರಾಭಿವೃದ್ಧಿ ಇಲಾಖೆಯಿಂದ, ಹಣಕಾಸು ಇಲಾಖೆಯಿಂದ ಒತ್ತಾಯವನ್ನು ಮಾಡಿದ್ರು ಅನ್ನುವಂಥ ಮಾತನ್ನು ಇವರೇ ಹೇಳ್ತಾ ಇರುವಂಥದ್ದು. ಆದರೆ ಇವೆಲ್ಲದಕ್ಕೂ ಮೂಲ ಕಾರಣ ಕೇಂದ್ರ ಸರ್ಕಾರ ತಡೆ ಹಿಡಿಯುತ್ತೆ ಅನ್ನೋದಾದರೆ ದರ ಏರಿಕೆಯ ವಿಚಾರದಲ್ಲಿ ಅದರ ಪಾಲು ಕೂಡ ಜಾಸ್ತಿ ಇದೆ ಅನ್ನುವಂಥ ಮಾತನ್ನು ಕಾಂಗ್ರೆಸ್ ಹೇಳ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಈಗ ದರ ಏರಿಕೆ ಆಗಿರುವಂಥದ್ದು, ದರ ಏರಿಕೆ ಆಗದೇ ಇರುವಂಥದ್ದು ಒಂದು ರೀತಿ ತಾತ್ಕಾಲಿಕವಾಗಿ ರಿಲೀಫ್. ಆದರೆ ಇದು ತಾತ್ಕಾಲಿಕವಾಗಿರಬಾರ್ದು, ಯಾವತ್ತೂ ಕೂಡ ದರ ಏರಿಕೆ ಆಗಬಾರ್ದು. ಈಗಿರುವಂಥ ದರವನ್ನು ಕೂಡ ಕಡಿಮೆ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಪ್ರಯಾಣಿಕರು ಮಾಡ್ತಾ ಇರುವಂಥದ್ದು. ಹಾಗೆ ಸಂಪರ್ಕದಲ್ಲಿರಿ ಮಹೇಶ್, ಮತ್ತೆ ನಿಮ್ಮ ಜೊತೆ ಮಾತಾಡ್ತೀವಿ.